ನಮಸ್ತೆ, ವೆಲ್ಕಮ್ ಟು ನೀರೆಬಿದಿರೆ ಚಾನಲ್. ಇವತ್ತು ನಾನು ಸೇವಂತಿಗೆ ಗಿಡವನ್ನು ನಾನು ಯಾವ ರೀತಿ ನೆಟ್ಟಿದ್ದೇನೆ ಅಂತ ಈ ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ನಾನು ಗಿಡ ನೆಟ್ಟು ಸಾಧಾರಣ ಒಂದು 20 ದಿವಸ ಆಯಿತು. ಸಾಧಾರಣ ಒಂದು 5-6 ಗಿಡವನ್ನು ನೆಟ್ಟಾಗಿದೆ. ಒಂದೊಂದು ಗ್ರೋ ಬ್ಯಾಗಲ್ಲಿ ಒಂದು 3ರಿಂದ 4 ಗಿಡಗಳನ್ನೆಲ್ಲ ನೆಡ್ಬೋದು. ಗ್ರೋ ಬ್ಯಾಗಿಗೆ ಮಣ್ಣನ್ನು ಯಾವ ರೀತಿ ತುಂಬಿಸುವುದು ಅಂತ ಹೇಳಿದರೆ, ಕೋಕೋಪೀಟ್, ಆಮೇಲೆ ಗೊಬ್ಬರದ ಹುಡಿ, ಹಾಗೆ ಮಣ್ಣು 3ನ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು. ಇದು ನಾನು ಕಳೆದ ವರ್ಷ ಹಾಕಿದ ಮಣ್ಣನ್ನೇ ಈ ಸಲ ಉಪಯೋಗಿಸಿದ್ದೇನೆ. ನಾವು ಹಳೆ ಮಣ್ಣನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು. ಯಾವುದೇ ಗಿಡ ನೆಡೋದಿದ್ದರೂ ಮಣ್ಣು ಈ ರೀತಿಯಾಗಿ ಉದುರು ಬೇಕಾಗ್ತದೆ. ಹಾಗಾದರೆ ಮಾತ್ರ ಗಿಡ ಒಳ್ಳೆಯದಾಗಿ ಬರುವಂಥದ್ದು. ಮಣ್ಣು ಜಾಸ್ತಿಯಾಗಿ ಕೋಕೋಪೀಟೆಲ್ಲ ಕಡಿಮೆ ಇದ್ದರೆ ಮಣ್ಣು ಗಟ್ಟಿಯಾಗಿ ಬುಡ ಸಾಯುವ ಸಾಧ್ಯತೆ ತುಂಬ ಉಂಟು. ಇದು ಹಳೆಯ ಮಣ್ಣನ್ನು ಕೂಡ ನಾವು ಉಪಯೋಗಿಸಿಕೊಳ್ಳಬಹುದು. ಅದಕ್ಕೆ ಸ್ವಲ್ಪ ಅದೇ ಮಣ್ಣಲ್ಲಿ ಕೂಡ ನೆಟ್ಟು ನಾವು ಗಿಡವನ್ನು ಬೆಳೆಸಿಕೊಳ್ಳಬಹುದು. ಈಗ ಗಿಡವನ್ನು ಯಾವ ರೀತಿ ತಗೊಂಡಿದ್ದೇನೆ ಅಂತ ಹೇಳಿದರೆ, ಈ ರೀತಿಯ ಕಡ್ಡಿ ಅಂತ ಹೇಳಿದರೆ ಗೆಲ್ಲಿನ ಹಾಗೆ ಬರ್ತದಲ್ಲ, ಆ ರೀತಿಯ ಗೆಲ್ಲನ್ನು ತಗೊಂಡಿದ್ದೇನೆ. ಅದರಲ್ಲಿ ಬೇರಿಲ್ಲ. ಇನ್ನು ಈ ರೀತಿಯ ಬೇರಿರುವಂತಹ ಬುಡದಲ್ಲಿ ಹುಟ್ಟಿಕೊಂಡಿರ್ತದಲ್ಲ, ಪಿಳ್ಳೆಗಳು ಅಂತ ಹೇಳ್ತೇವೆ, ಮರಿಗಳು, ಅವುಗಳನ್ನು ತಗೊಂಡಿದ್ದೇನೆ. ಹಾಗೆ ಈ ರೀತಿಯ ಉದ್ದವಾದ ಗಿಡ ಬಂದಂಥದ್ದು ಕೂಡ ನೆಟ್ಟು ನಾವು ಹೊಸ ಗಿಡವನ್ನು ತಯಾರು ಮಾಡಬಹುದು. ಈ ರೀತಿಯ ಗಿಡವನ್ನು ಬೇರಿರುವಂತಹದ್ದು ಇದನ್ನು ನಾನೀಗ 2ರಿಂದ 3 ಕಟ್ ಮಾಡಿ ನೆಡ್ತೇನೆ. ಯಾಕೆಂತೇಳಿದರೆ ಇಷ್ಟು ದೊಡ್ಡದು ನೆಟ್ಟರೆ ಅದು ಮತ್ತು ಕೂಡ ಉದ್ದ ಹೋಗಿ ಗಿಡ ಒಳ್ಳೆಯದು ಬರುವುದಿಲ್ಲ. ಈಗ ಈ ರೀತಿಯಾಗಿ ಕಟ್ ಮಾಡಿದ್ದೊಂದು, ಆಮೇಲೆ ಅದಕ್ಕಿಂತ ಸ್ವಲ್ಪ ಕೆಳಗೆ ಹಾಗೆ ಬೇರಿರುವ ಪೋರ್ಷನ್ ಇನ್ನು ಅದು ಕೂಡ ಚೆನ್ನಾಗಿ ಬರ್ತದೆ ನಾವು ನೆಟ್ಟರೆ. ಹಾಗೆ ಕಟ್ ಮಾಡಿ ನಾನು ನೆಡುವಂಥದ್ದು. ನಮ್ಮ ಇಲ್ಲಿಯ ವೆದರಿಗೆ ನಾವು ಸಾಧಾರಣ ಜೂನು ಅಥವಾ ಆಗಸ್ಟಲ್ಲಿ ನೆಟ್ಟರೆ ಹೂ ನವಂಬರ್ ಡಿಸೆಂಬರಲ್ಲಿ ಆಗೋದಿಲ್ಲ. ಸಾಧಾರಣ ಜೂನ್ ಎಂಡ್ ಅಥವಾ ಜೂನ್ ಫಸ್ಟ್ ವೀಕೆಲ್ಲ ಗಿಡವನ್ನು ನೆಟ್ಟರೆ ನಮಗೆ ನವಂಬರ್ ಡಿಸೆಂಬರ್ ಆಗುವಾಗ ಹೂ ಕೊಡಲಿಕ್ಕೆ ಶುರುವಾಗ್ತದೆ. ಇದೆಲ್ಲ ನಾನೀಗ ನೆಟ್ಟದ್ದು. ಈ ರೀತಿಗೆ ನಾನು ತೋರಿಸಿದಂತಹ ಗಿಡಗಳನ್ನು ಬೇರೆ ಬೇರೆ ನನ್ನಲ್ಲಿ ಯಾವ ಕಲರ್ ಉಂಟು ಅದನ್ನೆಲ್ಲ ನಾನು ಹೀಗೆ ನೆಟ್ಟುಕೊಂಡದ್ದು. ಹೀಗೆ ನೆಟ್ಟು 1 ವಾರ ಆಗುವಾಗ ಅಥವಾ 10 ದಿವಸ ಆಗುವಾಗ ಇದರ ಕೊಡಿ ಇರ್ತದಲ್ಲ, ಕೊಡಿ ಅಂತ ಹೇಳಿದರೆ ಮೇಲಿನ 2 ಎಲೆಯ ಚಿಗುರನ್ನು ನಾವು ಕಟ್ ಮಾಡಿದರೆ ಗಿಡ ಬುಷಿಯಾಗಿ ಬರ್ತದೆ. ಅದು ನಾನು ಯಾವ ರೀತಿ ಮಾಡಿದ್ದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ನಾವು ಬುಡಕ್ಕೆ ಈಗ ಯಾವುದೇ ಗೊಬ್ಬರ ಇನ್ನು ಹಾಕಲಿಕ್ಕಿಲ್ಲ. ಒಂದು 15-20 ದಿವಸ ಕಳೆದ ಮೇಲೆ ಲಿಕ್ವಿಡ್ ಗೊಬ್ಬರ ಅಥವಾ ಎರೆಗೊಬ್ಬರ, ನಿಮ್ಮ ಹತ್ರ ಯಾವ ಗೊಬ್ಬರ ಉಂಟು ಅದನ್ನು ಹಾಕಿಕೊಂಡು ಗಿಡವನ್ನು ಬೆಳೆಸಿಕೊಳ್ಳಬಹುದು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.